ಯಲ್ಲಾಪುರ ಪಟ್ಟಣದಲ್ಲಿ ಶುಕ್ರವಾರ ಮುಂಜಾನೆಯಲ್ಲಿ ಸುರಿದ ಭಾರೀ ಮಳೆಗೆ ನ್ಯಾಯಾಲಯ ಕಟ್ಟಡದ ಹಿಂಭಾಗದ ಕಾಳಮ್ಮ ನಗರದಲ್ಲಿನ ಮನೆಯೊಂದರ ಕಾಂಪೌಂಡ್ ಗೋಡೆ ಕುಸಿದು ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಹಾನಿಯಾಗಿದೆ. ಸಾರಿಗೆ ಇಲಾಖೆ ನಿವೃತ್ತ ನೌಕರ ಗಣಪತಿ ನಾಯ್ಕ ಎಂಬುವವರ ಮನೆಯ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಯಾರಿಗೂ ತೊಂದರೆಯಾಗಿರುವುದಿಲ್ಲ. ಗುರುವಾರ ರಾತ್ರಿ ಮತ್ತು ಶುಕ್ರವಾರ ಮುಂಜಾನೆ ಭಾರೀ ಪ್ರಮಾಣದ ಮಳೆ ಸುರಿದ ಪರಿಣಾಮ ಮಳೆ ನೀರಿನ ಒತ್ತಡಕ್ಕೆ ಗೋಡೆ ಕುಸಿದಿದೆ. ಈ ಭಾಗದಲ್ಲಿ ಗಟಾರ ಇಲ್ಲದಿರುವುದೇ ಕಾಂಪೌಂಡ್ ಕುಸಿಯಲು ಕಾರಣ ಎನ್ನುತ್ತಾರೆ ಮನೆ ಮಾಲೀಕರು. ಗುರುವಾರ ರಾತ್ರಿಯಿಂದ ಗೋಕರ್ಣ ಭಾಗದಲ್ಲಿ ಮಳೆ ಜೋರಾಗಿದ್ದು ಶುಕ್ರವಾರ ಆರ್ಭಟ ಮುಂದುವರೆದಿದೆ. ಸಮುದ್ರದ ಅಬ್ಬರ ಹೆಚ್ಚಿದ್ದು ಮುಖ್ಯ ಕಡಲ ತೀರವನ್ನು ನೀರು ಆವರಿಸಿದ್ದು ಕಡಲ ಕೊರೆತ ಉಂಟಾಗಿದೆ. ಸಮುದ್ರದ ಅಬ್ಬರದ ನಡುವೆ ಪ್ರವಾಸಿಗರು ನೀರಿಗಿಳಿಯುತ್ತಿದ್ದು ಪ್ರವಾಸಿಗರಿಗೆ ತಿಳಿ ಹೇಳಿ ಕರೆದುಕೊಂಡು ಬರುವ ಜೀವರಕ್ಷಕ ಸಿಬ್ಬಂದಿಯೊಂದಿಗೆ ರಂಪಾಟ ನಡೆಸುತ್ತಿರುವುದು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆ ಸಹ ಚುರುಕುಗೊಂಡಿದ್ದು ಹಲವೆಡೆ ಭತ್ತದ ಬೀಜ ಬಿತ್ತನೆ ಮುಗಿದಿದ್ರೆ ಉಳಿದೆಡೆ ಹೊಲದ ಉಳುಮೆ ಮಾಡುತ್ತಿದ್ದಾರೆ. ಪಡಿತರ ಚೀಟಿ ನೀಡಲು ಹಾಗೂ ಪಹಣಿ ಪತ್ರಿಕೆಗಳಲ್ಲಿ ಹಕ್ಕು ಬದಲಾವಣೆಗೆ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಹಣ ಪಡೆದ ಬಗ್ಗೆ ಸೂಕ್ತ ದಾಖಲೆಯನ್ನ ನೀಡಿದರೆ ಅವರ ಮೇಲೆ ಸೂಕ್ತ ಕ್ರಮ ವಹಿಸುತ್ತೇವೆ ಎಂದು ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ಗುರುವಾರ ಹೇಳಿದರು. ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಚಿವ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ರಾಜಕೀಯ ಮುಖಂಡರೊಬ್ಬರು ಕಂದಾಯ ಇಲಾಖೆಯಲ್ಲಿ ಹಣ ನೀಡದೆ ಕೆಲಸಗಳು ಆಗುವುದಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಇದರಿಂದ ನನಗೆ ಬೇಸರವಾಗಿದೆ. ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗಳು ಸಾರ್ವಜನಿಕರ ಕೆಲಸಗಳನ್ನ ಮಾಡಿಕೊಡಲು ಹಣ ಕೇಳಿರುವ ಬಗ್ಗೆ ಅಥವಾ ಹಣ ಪಡೆದಿರುವ ಬಗ್ಗೆ ದಾಖಲೆಗಳಿದ್ರೆ ನೀಡಿ. ನಾನು ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿ ಅಮಾನತು ಮಾಡಿಸುತ್ತೇನೆ ಎಂದರು. ನಾನು ಮುಂಡಗೋಡದಲ್ಲಿ 2-3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದುವರೆಗೂ ಇಂತಹ ಆರೋಪಗಳು ಬಂದಿಲ್ಲ. ನಾನೀಗ ವರ್ಗವಾಗಿ ಬೇರೆ ತಾಲೂಕಿಗೆ ಹೋಗುವ ಸಂದರ್ಭದಲ್ಲಿ ಇಂತಹ ಆರೋಪಗಳು ಬಂದಿರುವುದು ಸಾಕಷ್ಟು ಬೇಸರ ಮೂಡಿಸಿದೆ ಎಂದರು. ನಾನು ಪಕ್ಕದ ಶಿರ್ಸಿ ತಾಲೂಕಿಗೆ ವರ್ಗವಾಗಿದ್ದು ಇಲ್ಲಿಯವರೆಗೂ ಸಹಕಾರ ನೀಡಿದ ತಾಲೂಕಿನ ಎಲ್ಲಾ ಜನತೆಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದರು. ಬಹಿರಂಗ ಆಗ್ತಿರ್ಬೋದು, ನನಗೆ ಗೊತ್ತಿಲ್ಲ ಅದು. ಬಟ್ ಇಫ್ ದಟ್ ಈಸ್ ದ ಕೇಸ್, ಐ ಥಿಂಕ್ ದಿಸ್ ಇಸ್ ದ ವರ್ಸ್ಟ್. ಹಂಗ ಆಗ್ಬಾರ್ದು. ಯಾಕಂದ್ರೆ ಒಬ್ಬ ತಾಲೂಕಾ ದಂಡಾಧಿಕಾರಿ ಅವನಿಗೆ ಭಾಷೆ ಬಳಸೋದನ್ನು ಕೂಡ ಅಸಭ್ಯವಾಗಿ ಬಳಸೋದು ತಪ್ಪು. ಇವ ಅನ್ನೋದು ಕೂಡ ಐ ಥಿಂಕ್ ಇಟ್ಸ್ ನಾಟ್ ರೈಟ್. ರಾಜಕೀಯದಲ್ಲಿ ದುರುಣಿರಿರ್ಬೋದು ಅಥವಾ ಮುಖಂಡರಂತ ಅನ್ಸ್ಕೊಂಡಾಗೂ ಕೂಡ ಅದು ಅವ್ರದ್ದಾದ ಮರ್ಯಾದೆ ಅವ್ರಿಗೂ ಇರುತ್ತೆ, ನಮ್ದಾದ ಮರ್ಯಾದೆ ನಮಗೂ ಇರುತ್ತೆ. ಆ ರೀತಿ ಹಿನ್ನೆಲೆ ಒಳಗಡೆ ಹೇಳಕ್ ಹೋದ್ರೆ ಹೆಂಗೆ? ನಿಂದನೆ ಮಾಡ್ತಾರಂದ್ರೆ ನಿಂದನೆ ಮಾಡ್ಲಿ, ಯಾಕಂದ್ರೆ ನಿಂದಕರು ಇರ್ಲೇಬೇಕು. ಪುರಂದರ ವಿಠಲದ ಒಂದು ಕೀರ್ತನೆನೇ ಇದೆ, ಅದನ್ನ ನಾನು ಇಲ್ಲಿ ಹೇಳಕ್ ಹೋಗಲ್ಲ. ಆದ್ರೆ ಸಹಜವಾಗಿ ಒಂದು ಬೇಜಾರಾಗುತ್ತೆ ಆ ರೀತಿ ಎಲ್ಲ ಮಾತಾಡೋದು. ಯಾಕಂದ್ರೆ ಇಷ್ಟೊಂದೆಲ್ಲ ಕೆಲಸ ಮಾಡಿದ ಮೂಲಕ ಕೂಡ ಸುಮ್ನೆ ಅನಿಸ್ಕೊಂಡು ಹೋಗಕ್ ಮನಸ್ಸು ಬರಲ್ಲ. ತಪ್ಪು ಮಾಡಿದೀನಿ ಅಂದ್ರೆ ನಾನು ಯಾರಿಗೂ ಇದಿಲ್ಲ, ಬಗ್ತೀನಿ, ಕ್ಷಮೆ ಕೇಳ್ತೀನಿ. ತಪ್ಪು ಮಾಡಿಲ್ಲ ಅಂದ್ರೆ ಅದನ್ನು ನಾನು ಕೇಳಲ್ಲ. ಅದು ನಂದು ವ್ಯಕ್ತಿತ್ವ. ಅದು ಎಲ್ಲೋದ್ರೂ ಅಷ್ಟೇ. ಈ ತಾಲೂಕಲ್ಲಿ ನಾನು ಖುಷಿಯಿಂದ ತೃಪ್ತಿಯಿಂದ ಕೆಲಸ ಮಾಡಿದ್ದೇನೆ ಅನ್ನೋ ಮನೋಭಾವನೆ ಇದೆ. ಅದ್ರ ಜೊತೆಗೇನೆ ನನ್ನ ಶ್ರಮ 100ಕ್ಕಿಂತ ಮೇಲ್ಪಟ್ಟು ನಾನು ಈ ತಾಲೂಕಿಗೆ ಹಾಕಿದ್ದೀನಿ. ಈ ವಿಚಾರ ಎಲ್ಲದನ್ನು ಕೂಡ ಮಾನ್ಯ ಸಚಿವರಿಗೂ ಗೊತ್ತಿದೆ, ಸ್ಥಳೀಯ ಶಾಸಕರಿಗೂ ಗೊತ್ತಿದೆ. ಇಫ್ ಎಟ್ ಆಲ್ ಸ್ಥಳೀಯ ಶಾಸಕರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗ್ತಿಲ್ಲ ಅಥವಾ ಒಂದು ಪಡಿತರ ಚೀಟಿ ಇಶ್ಯೂ ಆಗ್ತಿಲ್ಲ ಅನ್ನೋ ವಿಚಾರ ಪ್ರತಿ ಸಂಡೇ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಆ ವಿಚಾರ ಗೊತ್ತಿದ್ದಾಗ 25,000 50,000 ಸಾವಿರ ತಗೊಳ್ತಾರ ಅನ್ನೋ ವಿಚಾರ ಪ್ರಸ್ತಾಪ ಆಗಲಿಲ್ಲ. ಸರ್ ಕೂಡ ನನಗೆ ಈ ಬಗ್ಗೆ ಹೇಳಿಲ್ಲ. ಸರ್ ಪ್ರಸ್ತಾಪ ಮಾಡಿದ್ ನಿಜ. ಒಂದು ಪಡಿತರದೊಳಗಡೆ ನಿಮ್ಮಲ್ಲಿ ನಿಮ್ಮ ಆಫೀಸ್ ಸ್ಟಾಫ್ ಒಬ್ಬ ಈಗ ಲೀವ್ ಮೇಲೆ ಇದ್ದಾಳೆ, ಅವ್ರ ತಮ್ಮ ತೀರ್ಕೊಂಡಿದ್ದಾರೆ ಅಂತೇಳಿ ಅವ್ರು ಬಂದ ತಕ್ಷಣ ಅವ್ರಿಗೆ ಆರ್ಡರ್ ಮಾಡಬೇಕು ಅಂತ ಹೇಳಿದೀನಿ. ಆದ್ರೆ ನಾನೇ ಮಾಡ್ತೀನಿ. ಸೊ ಇದು ಕೂಡ ನಿರ್ಧಾರ ಆಗಿದ್ದಿದೆ. ಇದನ್ನು ಹೊರತುಪಡಿಸಿ ಒಂದೇನೇನು ಕಂಪ್ಲೇಂಟ್ ಹೋಗಿತ್ತಿತ್ತು ಮಾನ್ಯ ಸಚಿವರಿಗೂ ಕೂಡ ಪಡಿತರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಸುನಿಲ್ ಅನ್ನೋರು ಕೊಟ್ಟಿದ್ರು. ಆ ಸುನಿಲ್ ಅನ್ನೋರು ನಮ್ಮ ಕಚೇರಿಯಲ್ಲಿ ಏನೆಲ್ಲ ಸಮಸ್ಯೆ ಮಾಡಿದ್ರು ಅನ್ನೋದನ್ನು ಕೂಡ ಈಗ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ವರೆಗೂ ಹೋಗಿದೆ. ಸುಮ್ನೆ ಊಹಾಪೋಹದಿಂದ ಮಾತಾಡೋದಕ್ಕೂ ಅಥವಾ ಒಬ್ಬ ದಂಡಾಧಿಕಾರಿನ ಅಲ್ಲಿ ಕೆಳಗ್ ತೋರಿಸಬೇಕು ಅನ್ನೋ ದೃಷ್ಟಿಕೋನ ಹೊಂದಿದ್ರೆ ಐ ಥಿಂಕ್ ದಟ್ ಈಸ್ ನಾಟ್ ದ ರೈಟ್ ಪ್ಲೇಸ್ ಅಂತ ಅನಿಸ್ತು ನನಗೆ ಎಲ್ಲರಿದ್ರಿಗೇನು. ಸೊ ಪ್ರಾಬಬಲಿ ಲಾಸ್ಟ್ ಡೇ ಹೇಳಬಾರ್ದಿತ್ತೇನೋ.
ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ. ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ. ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ. ವಿಮಾನ ನಿಲ್ದಾಣಗಳು, ಕ್ರೂಸ್ ಲೈನ್ಗಳು, ಪ್ರಯಾಣ, ಪ್ರವಾಸೋದ್ಯಮ, ಟಾಪ್ ಸ್ಟಾರ್ ಹೋಟೆಲ್ಗಳು, ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ 100% ಉದ್ಯೋಗದ ಭರವಸೆ ನೀಡುತ್ತೇವೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ, ಎಲ್ಸಿಡಿ ಸ್ಕ್ರೀನ್, ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ. ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನು ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ. ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟಪ್, ಬಾರ್ಟೆಂಡಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ. ಸ್ಕಿಲ್ ಇಂಡಿಯಾ, ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ. ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು, ಬೇಕರಿಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹೋಮ್ ಸ್ಟೇಗಳು, ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ. ಪ್ರವೇಶಗಳು ಆರಂಭವಾಗಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ ಪಾಸ್, ಫೇಲ್ ಆದವರು ಇಂದೇ ಸಂಪರ್ಕಿಸಿ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್, 4ನೇ ಮಹಡಿ, ಗ್ರೀನ್ ಸ್ಟ್ರೀಟ್, ಕಾರವಾರ, ಉತ್ತರ ಕನ್ನಡ, ಕರ್ನಾಟಕ. ಕಾಂಟ್ಯಾಕ್ಟ್ ನಂಬರ್ 08382 222 333, 63612 10993, 974283 2593. ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ. ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ. ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರೂಜಿ, ಮಾತಾ ರುದ್ರಕಾಳಿ ದೇವಿಯ ಆರಾಧಕರು. ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ, ಆದರೆ ಗುರು ಇರುವುದಿಲ್ಲ. ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ, ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ. ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ದಿವ್ಯ ಮಾರ್ಗ. ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು. ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ, ಯಜ್ಞ, ಹವನ, ಹೋಮಗಳ ಮೂಲಕ ಸತಿಪತಿ ವಿರಸ, ಡಿವೋರ್ಸ್ ಪ್ರಾಬ್ಲಮ್, ಆರೋಗ್ಯ ಸಮಸ್ಯೆ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ 5 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಪರಿಹಾರದಲ್ಲಿ ಚಾಲೆಂಜ್, ನುಡಿದಂತೆ ನಡೆಯುವರು. ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಮೊಬೈಲ್ ಸಂಖ್ಯೆ 9945896188.